ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರಿಗಾಗಿ ಕಾರ್ಯಾಗಾರ. ಸದುಪಯೋಗ ಪಡಿಸಿಕೊಂಡು ಕೆಲಸ ಮಾಡಲು ಸಲಹೆ. ಹೌದು, ಗುಬ್ಬಿ ಪಟ್ಟಣದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತ್ ಸಹಯೋಗದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಅಧಿಕಾರಿಗಳಿಗೆ ಕಾರ್ಯಾಗಾರವನ್ನು ನಡೆಸಲಾಯಿತು. ಕಾರ್ಯಾಗಾರದಲ್ಲಿ ತಾಲೂಕಿನ 34 ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಪಿಡಿಒಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಮಾತನಾಡಿದ ಶಾಸಕ ಎಸ್ಆರ್ ಶ್ರೀನಿವಾಸು, ತರಬೇತಿ ಪಡೆದು ನಿಯಮಾನುಸಾರ ಕೆಲಸ ಮಾಡಲು ಸದಸ್ಯರು ಮುಂದಾಗಬೇಕು. ಆದರೆ ಕೆಲ ಸದಸ್ಯರು ಪಂಚಾಯಿತಿ ವ್ಯವಸ್ಥೆಯನ್ನೇ ಮುಷ್ಟಿಯಲ್ಲಿಡಿದು ಕೆಲಸ ಮಾಡುವವರಿದ್ದಾರೆ. ಕೆಲವರು ಬಿಲ್ ಪಡೆಯುವ ಕಲೆಯನ್ನ ಅರಿತಿದ್ದಾರೆ. ಇದನ್ನೆಲ್ಲ ಬಿಟ್ಟು ಕಾರ್ಯಾಗಾರದ ಸದುಪಯೋಗ ಪಡೆದುಕೊಂಡು ಉತ್ತಮ ಆಡಳಿತ ನಡೆಸಿ ಅಂತ ಹೇಳಿದ್ರು. ಗ್ರಾಮದಲ್ಲಿ ಎಲ್ಲವನ್ನ ತಿಳಿದಿರ್ತಕ್ಕಂಥ ವ್ಯಕ್ತಿಗೆ ಅಧಿಕಾರ ಸಿಗಬೇಕು. ಅವರಿಗೆ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿವೆ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಕ್ಕೆ ಅವರಿಗೆ ಎಲ್ಲ ರೀತಿಯ ಅರ್ಹತೆ ಇರುತ್ತೆ, ಗೊತ್ತಿರುತ್ತೆ, ವಿಚಾರ ಗೊತ್ತಿರುತ್ತೆ. ಆ ಕಾರಣಕ್ಕೆ ಅವರಿಗೆ ಅಧಿಕಾರ ಕೊಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿ ಬಂದಿರ್ತಕ್ಕಂಥದ್ದು. ಅಬ್ದುಲ್ ನಜೀರ್ ಸಾಬ್ ಅವರ ಒಂದು ಪರಿಕಲ್ಪನೆ, ಎಷ್ಟು ಅದ್ಭುತವಾಗಿರ್ತಕ್ಕಂಥ ಪರಿಕಲ್ಪನೆಯನ್ನು ಇಟ್ಕೊಂಡು ಈ ವ್ಯವಸ್ಥೆಯನ್ನು ಜಾರಿ ಬಂದಿರ್ತಕ್ಕಂಥದ್ದು. ಇದನ್ನು ನಾವು ಪರಿಣಾಮಕಾರಿಯಾಗಿ ಆಚರಣೆಗೆ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ. ನೀವು ಅಸೆಟ್ಗಳನ್ನ ಕ್ರಿಯೇಟ್ ಮಾಡತಕ್ಕಂಥ ಕೆಲಸವನ್ನ ನೀವು ನರೇಗಾದಲ್ಲಿ ಮಾಡಬಹುದು. ಅದನ್ನ ಮಾಡತಕ್ಕಂಥ ಕೆಲಸವನ್ನ ನೀವು ಮಾಡಿ. ವಿಶೇಷವಾಗಿ ನಮ್ಮ ಕೊಪ್ಪ ಗ್ರಾಮದಲ್ಲಿ ಪಂಚಾಯತ್ ನೋಡಿ ಕಾಂಕ್ರೀಟ್ ರಸ್ತೆಗಳು ಎಲ್ಲವೂ ಕೂಡ ಅವರೇ ನಾವು ಕಂಡಿದ್ದೀವಿ. ಪ್ರಸ್ತುತ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಒಳ್ಳೆಯ ಸಮಯವೇ ಇಲ್ಲದಾಗಿದೆ. ವಸತಿ ಯೋಜನೆಯಲ್ಲಿ ಒಂದು ಮನೆಯೂ ಬಂದಿಲ್ಲ. ಜನರು ನಿಮ್ಮನ್ನ ಉಗಿತಿದ್ದಾರೆ. ಈಗಿನ ಸರ್ಕಾರ ಮನೆಗಳನ್ನ ನಿಲ್ಲಿಸಿ ತಾಂತ್ರಿಕ ಸಮಸ್ಯೆ ಬಗ್ಗೆ ಹೇಳಿದ್ರು. ನಮ್ಮ ಸರ್ಕಾರವು ಇನ್ನೂ ಮನೆಗಳ ಕಡೆ ಗಮನ ಕೊಟ್ಟಿಲ್ಲ. ಈ ವರ್ಷದಲ್ಲಿ ವಸತಿ ಮಂಜೂರಾಗಬಹುದು ಎಂದು ಅವರು ಅನುದಾನಗಳ ಕಾಯುವ ಬದಲು ನರೇಗಾ ಯೋಜನೆ ಅನುಷ್ಠಾನ ಮಾಡಲು ಸದಸ್ಯರು ಒಗ್ಗೂಡಿ ಕೆಲಸ ಮಾಡಬೇಕಂತ ತಿಳಿಸಿದ್ರು. ಪ್ರತಿ ವಿಚಾರಕ್ಕೂ ಸಹಕಾರವನ್ನು ನಾವು ಕಲಿತಾನೆ ಇರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಒಳ್ಳೊಳ್ಳೆ ಸಂಪನ್ನದ ವ್ಯಕ್ತಿಗಳು ಬಂದಿದ್ದಾರೆ. ಅವರು ಅನೇಕ ವಿಚಾರಗಳನ್ನು ನಿಮಗೆ ಹೇಳ್ತಾರೆ. ಅವೆಲ್ಲವೂ ಕೂಡ ಅರ್ಥಕೊಂಡು ಹೋಗ್ತಕ್ಕಂಥದ್ದು, ಅರ್ಥಕೊಂಡು ಸರಿಪಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ನೀವು ಮಾಡಿ. ಯಾಕೆಂದ್ರೆ ನೀವು ಇವಾಗ ಆಯ್ಕೆ ಆಗಿರ್ತಕ್ಕಂಥದ್ದು ಯಾರು ಅದೃಷ್ಟವಂತ ಸದಸ್ಯರು ಅಲ್ಲ. ನಮ್ಮ ದೃಷ್ಟಿ ನೀವು ಮನೆ ಆಗಿಲ್ಲ. ಈ ಸರ್ಕಾರದ ಒಳ್ಳೆ ಹಿಂದಿ ಸರ್ಕಾರ 5 ವರ್ಷ ಕೊಡಲಿಲ್ಲ. ನೀವು ಏನ್ ಮಾಡಿದ್ದೀರಾ? ನನ್ನ ಅವಧಿಗೆ 1 ವರ್ಷ 4,000, 5,000, 10,000 ಮನೆಗಳನ್ನ ಕೊಡ್ತಾ ಇದ್ದೀನಿ ಹಿಂದೆ. ಅದೇನಾಯಿತು ಗಾಚಾರ? ನಾನು ಜಮೀನಪ್ಪನಿಗೆ ಹೇಳ್ತಾ ಇದ್ದೀನಿ, ಲೆಕ್ಕ ಕೊಡ್ತಾ ಇದ್ದೀನಿ. ಒಂದು 4,000 ಮನೆ ಕೊಡಿ ಸರ್, 4,000 ಮನೆ ಕೊಡಿ ಸರ್. ಹಿಂದಿನ ಸರ್ಕಾರವನ್ನು ಕೊಟ್ಟಿಲ್ಲ, ನಮ್ಮ ಸರ್ಕಾರವನ್ನು ಕೊಟ್ಟಿಲ್ಲ. ನಾವು ಪ್ರಾಮಾಣಿಕವಾಗಿ ಒಪ್ಕೋಬೇಕಾಗಿದೆ. ಆಗಿರ್ತಕ್ಕಂಥ ಲೋಕಗಳು ನಿಮ್ಮನ್ನು ಜನ ಉಳಿತಾವೆ, ಚೆನ್ನಾಗಿ ಉಳಿತಾವೆ. ಈ ಕಡಿಮೆ ಉಳಿತಾ ಇಲ್ಲ. ನಿಮ್ಮ ಯೋಗ್ಯತೆಗಳು ಮನೆ ಕೊಡೋಕ್ಕಾಗಿಲ್ಲ. ನಿಮ್ಗೆಲ್ಲ ಹಂಗೆ ಕೊಡ್ತೀವಿ, ಹೀಗೆ ಕೊಡ್ತೀವಿ ಅಂತ ಉಳಿತಾವೆ. ಹೌದು, ಈಗಾಗಲೇ ಕೆಲಸ ಮಾಡಿ ಬಿಲ್ ಪಡೆಯಲಾಗದ ದುಸ್ಥಿತಿ ಬಗ್ಗೆ ಸಹ ಸದಸ್ಯರು ಹೇಳಿದ್ದಾರೆ. ಯೋಜನೆಯಲ್ಲಿ ನಿಯಮಗಳ ಬಗ್ಗೆ ಮಾಹಿತಿ ಪಡೆದು ಕೆಲಸ ಮಾಡಬೇಕಿದೆ. ಜಾಬ್ ಕಾರ್ಡ್ದಾರರನ್ನ ಹೊಂಚಿ ಕೆಲಸ ಮಾಡುವುದು ಕಷ್ಟ ಸಾಧ್ಯ. ತರಬೇತಿ ಪಡೆದು ನಿಯಮಾನುಸಾರ ಕೆಲಸ ಮಾಡಲು ಸದಸ್ಯರು ಮುಂದಾಗಬೇಕು. ಆದರೆ ಕೆಲ ಸದಸ್ಯರು ಪಂಚಾಯಿತಿ ವ್ಯವಸ್ಥೆಯನ್ನೇ ಮುಷ್ಟಿಯಲ್ಲಿ ಹಿಡಿದು ಕೆಲಸ ಮಾಡುವರಿದ್ದಾರೆ. ಕೆಲವರು ಬಿಲ್ ಪಡೆಯುವ ಕಲೆಯನ್ನು ಅರಿತಿದ್ದಾರೆ ಎಂದು ಹಾಸ್ಯ ಚಟಾಕಿಯನ್ನ ಹಾರಿಸಿದರು. ಅವರು ಇದರಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೂ ಕೂಡ ಸಾಧ್ಯತೆ ಇದೆ. ಅನುಷ್ಠಾನ ಮಾಡೋದ್ರಿಂದ ಭಾಷಣ ಮಾಡ್ತೀವಿ. ಅನುಷ್ಠಾನ ಮಾಡೋದ್ರಿಂದ ಎಷ್ಟು ಕಷ್ಟ ಇದೆ ಅಂದ್ರೆ ಯಾರ್ಯಾರು ದುಡ್ಡು ಹಾಕ್ತೀರಾ ಜಾಬ್ ಕಾರ್ಡ್ ಅಲ್ಲಿ. ಅವ್ರು ಯಾವ
ನಾವಿಲ್ಲಿ ಯಾರು ಕೂತ್ಕೊಂಡು ಮಾಡಿ ಅನುಷ್ಠಾನ ಅಂತೀವಿ. ಅದರಲ್ಲಿರ್ತಕ್ಕಂಥ ಅನೇಕ ಲೋಪಗಳಿದ್ದಾವೆ, ಅನೇಕ ಲೋಪದೋಷಗಳಿದ್ದಾವೆ. ಇವೆಲ್ಲವನ್ನೂ ಕೂಡ ಸರಿಪಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ಕೊಂಡು ಓದ್ತಕ್ಕಂಥದ್ದೇ ನಿಮಗೆ ಟ್ರೈನಿಂಗ್ ಕೊಡ್ಬೇಕಾಗಿದೆ. ಯಾಕೆಂದ್ರೆ ಅದು ಸುಲಭ ಸಾಧ್ಯ ಅಲ್ಲ. ಗ್ರಾಮ ಪಂಚಾಯತ್ ಲೆವೆಲ್ನಲ್ಲಿ ಕೆಲಸ ಮಾಡಬೇಕಂದ್ರೆ ಈ ವ್ಯವಸ್ಥೆ ಕಾರ್ಯಕ್ರಮ ಬಂದಿರ್ತಕ್ಕಂಥದ್ದು ಒಂದು ಗ್ರಾಮ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಗ್ರಾಮದಲ್ಲಿ ಎಲ್ಲವನ್ನ ತಿಳಿದಿರ್ತಕ್ಕಂಥ ವ್ಯಕ್ತಿಗೆ ಅಧಿಕಾರ ಸಿಗಬೇಕು. ಅವರಿಗೆ ಗ್ರಾಮದಲ್ಲಿ ಏನೇ ಸಮಸ್ಯೆ ಇರುತ್ತೆ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಕ್ಕೆ ಅವರಿಗೆ ಎಲ್ಲ ರೀತಿಯ ಅರ್ಹತೆ ಇರುತ್ತೆ, ಗೊತ್ತಿರುತ್ತೆ, ವಿಚಾರ ಗೊತ್ತಿರುತ್ತೆ. ಆ ಒಂದು ಕಾರಣಕ್ಕೆ ಅವರಿಗೆ ಅಧಿಕಾರ ಕೊಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೊಂಡಿರ್ತಕ್ಕಂಥದ್ದು. ಕಾರ್ಯಾಗಾರದಲ್ಲಿ ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿ ಡಿಆರ್ ಪುಷ್ಪ, ಎಒ ಶಿವಪ್ರಕಾಶ್, ತಾಲೂಕು ಯೋಜನಾಧಿಕಾರಿ ಜಗನ್ನಾಥ್ ಗೌಡ, ನರೇಗಾ ಯೋಜನೆಯ ಸಹಾಯಕ ನಿರ್ದೇಶಕ ರಂಗನಾಥ್, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಬಿಂದು ಮಾಧವ, ಲೋಕೋಪಯೋಗಿ ಇಲಾಖೆ ಎಡಬ್ಲ್ಯೂ ಯೋಗೀಶ್, ಸಾಮಾಜಿಕ ವಲಯ ಅರಣ್ಯಾಧಿಕಾರಿ ಮೇಘನಾ, ಎಲ್ಲ ಇಲಾಖೆಯ ಅಧಿಕಾರಿಗಳು ಹಾಗೂ ಪಂಚಾಯಿತಿ ಸದಸ್ಯರು, ಸಿಬ್ಬಂದಿಗಳು ಭಾಗಿಯಾಗಿದ್ದರು. ದೇವರಾಜ್, ಪ್ರಜಾಶಕ್ತಿ ಟಿವಿ, ಗುಬ್ಬಿ.